ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 11, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಅಮಿಡ್ ಗ್ಲೋಬಲ್ ಅನ್ಸರ್ಟನಿಟೀಸ್ ಮೋದಿ ಅರ್ಜಸ್ ಪೀಪಲ್ ಟು ಕಟ್ ಫ್ಯೂಯಲ್ ಯೂಸ್, ಅವಾಯ್ಡ್ ಫಾರಿನ್ ಟ್ರಾವೆಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಮೋದಿಜಿಯವರು ಗ್ಲೋಬಲ್ ಅನ್ಸರ್ಟನಿಟಿ ಆಧಾರದ ಮೇಲೆ ಒಂದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸಹ ಒಂದು ಅಪೀಲನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೋದಿಜಿಯವರ ಒಂದು ಅಪೀಲ್ಸ್ಗಳು ಯಾವ ರೀತಿಯಾಗಿದೆ? ಪ್ರಸ್ತುತವಾಗಿ ಒಂದು ಅನ್ಸರ್ಟನಿಟಿಯನ್ನು ಕಾಣಬಹುದು. ಅನ್ಸರ್ಟನಿಟಿ ಅಂದಾಗ ಗ್ಲೋಬಲ್ ಲೆವೆಲಲ್ಲಿ ಬೇಸಿಕ್ ಇಂಪ್ಯಾಕ್ಟ್ ಏನಿದೆ, ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಏರಿಕೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ರಷ್ಯಾ ಆ್ಯಂಡ್ ಉಕ್ರೈನ್ ವಾರ್ ಆದ ಮೇಲೆ ಸಪ್ಲೈ ಚೈನಲ್ಲಿ ಆಗಿರುವಂಥ ಒಂದು ಡಿಸ್ರಪ್ಷನ್ನ ಕಾಣ್ತಾ ಇದ್ದೇವೆ. ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಇನ್ಫ್ಲೇಷನ್ ಪ್ರೆಷರನ್ನು ಸಹ ನಾವು ಫೇಸ್ ಮಾಡ್ತಾ ಇದ್ದೇವಲ್ವಾ. ಈ ಒಂದು ಆಧಾರದ ಮೇಲೆ ಮೋದಿಜಿಯವರು ಹೇಳ್ತಾ ಇರೋದೇನೆಂದರೆ, ನಾವು ಫ್ಯೂಯಲ್ ಕನ್ಸಂಪ್ಷನನ್ನು ರೆಡ್ಯೂಸ್ ಮಾಡಬೇಕು ಅಂತ. ಸೊ ಪ್ರಥಮವಾಗಿ ಒಂದು ಪೆಟ್ರೋಲ್, ಡೀಸೆಲ್ ಏನಿದೆಯಲ್ಲ, ಇವುಗಳ ಒಂದು ಯೂಸೇಜನ್ನು ಕಡಿಮೆ ಮಾಡಬೇಕು ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಮೆಟ್ರೋ, ರೈಲ್ವೇಸ್, ಸೊ ಇವೆಲ್ಲವನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಫ್ಯೂಯಲ್ ಕನ್ಸಂಪ್ಷನ್ನ ಕಡಿಮೆ ಮಾಡ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಒಂದು ಯೂಸೇಜನ್ನು ಮಾಡೋದ್ರ ಮುಖಾಂತರ ಸಹ ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಅಥವಾ ಕ್ರೂಡ್ ಆಯಿಲ್ಗಳ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ. ಬಿಕಾಸ್ ಎನರ್ಜಿ ಸೆಕ್ಯೂರಿಟಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಹ್ಯೂಜ್ ಅಮೌಂಟ್ ಕ್ರೂಡ್ ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿದೆ. ಇದರಿಂದಾಗಿ ಫಾರೆಕ್ಸ್ ರಿಸರ್ವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಇಂಪೋರ್ಟ್ ಬಿಲ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಫಾರೆಕ್ಸ್ ರಿಸರ್ವ್ ಮೇಲೆ ಇದೊಂದು ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಇನ್ಫ್ಲೇಷನ್ ಕೂಡ ಹೆಚ್ಚಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ನಾನ್ ಎಸೆನ್ಷಿಯಲ್ ಫಾರಿನ್ ಟ್ರಾವೆಲನ್ನು ಸಹ ಇಲ್ಲಿ ಅವಾಯ್ಡ್ ಮಾಡಬೇಕು ಅಂತ. ಇವಾಗ ಫಾರಿನ್ ಟೂರ್ಸ್ ಮಾಡ್ತಾ ಇರ್ತಾರೆ, ಡೆಸ್ಟಿನೇಷನ್ ವೆಡ್ಡಿಂಗ್ಸನ್ನು ಮಾಡ್ತಾ ಇರ್ತಾರೆ. ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂತಲೂ ಕೂಡ ಡೊಮೆಸ್ಟಿಕ್ ಟೂರಿಸಮನ್ನು ಪ್ರಮೋಟ್ ಮಾಡೋದು ಸಹ ಪ್ಯಾರಲಿ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ. ಬಿಕಾಸ್ ಭಾರತದಲ್ಲೇ ನಾವು ಹೆಚ್ಚಿನ ಪ್ರಮಾಣದ ಒಂದು ಸ್ಪೆಂಡಿಂಗನ್ನು ಮಾಡಬೇಕು. ಹಾಗಾಗಿ ನಮ್ಮ ಒಂದು ಎಕಾನಮಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಔಟ್ಫ್ಲೋ ಆಗೋದನ್ನು ಸಹ ನಾವು ತಡೆಗಟ್ಟಬಹುದು. ಡೊಮೆಸ್ಟಿಕಲಿ ನಾವು ಒಂದು ಟೂರಿಸಮನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ. ಆ್ಯಂಡ್ ವೋಕಲ್ ಫಾರ್ ಲೋಕಲ್ ಅನ್ನುವಂಥ ಒಂದು ಅಜೆಂಡಾವನ್ನು ಸಹ ಹೇಳ್ತಾರೆ. ನಾವು ಲೋಕಲ್ ಪ್ರಾಡಕ್ಟನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ, ಖರೀದಿ ಮಾಡ್ಕೊಳ್ಳೋದ್ರ ಮುಖಾಂತರ ಎನ್ಕರೇಜ್ ಮಾಡ್ದಂಗೆ ಆಗುತ್ತಲ್ವ. ಡೊಮೆಸ್ಟಿಕಲಿ ಒಂದು ಪ್ರೊಡಕ್ಷನ್ ಮಾಡ್ದಂಗೆ ಆಗುತ್ತಲ್ವ. ಸ್ವದೇಶಿ ಮ್ಯಾನುಫ್ಯಾಕ್ಚರಿಂಗನ್ನು ಸಪೋರ್ಟ್ ಮಾಡೋದು ಅತಿ ಅವಶ್ಯಕ ಅಂತ. ಇವಾಗ ಶೂಸ್ಗಳನ್ನು, ಬ್ಯಾಗ್ಸ್ಗಳನ್ನು, ಡೈಲಿ ಯೂಸ್ ಪ್ರಾಡಕ್ಟ್ಗಳನ್ನು ಜನರಲಿ ನಾವು ಡೊಮೆಸ್ಟಿಕಲಿ ಪರ್ಚೇಸ್ ಮಾಡೋದ್ರ ಮುಖಾಂತರ ನಮ್ಮಲ್ಲಿರುವಂತಹ MSME ಸೆಕ್ಟರ್ಸ್ಗಳಿಗೆ ಒಂದು ಸಪೋರ್ಟನ್ನು ಮಾಡ್ದಂಗೆ ಆಗುತ್ತೆ. MSMEಸಲ್ಲಿ ನಾವು ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಅಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸಹ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಇಲ್ಲಿ. ಹಾಗೂ ಆಮದುಗಳ ಮೇಲೆ ಇರ್ತಕ್ಕಂಥ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬಹುದು. ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂತೆಯೂ ಸಹ ಕೆಲವೊಂದಿಷ್ಟು ಸಜೆಷನ್ಸ್ಗಳನ್ನು ಮಾಡಿದ್ದಾರೆ. ಕೆಮಿಕಲ್ ಫರ್ಟಿಲೈಸರ್ಸ್ಗಳ ಯೂಸೇಜನ್ನು ಕಡಿಮೆ ಮಾಡ್ತಾ ಬರಬೇಕು. ಎಕ್ಸೆಸಿವ್ ಆಗಿ ಕೆಮಿಕಲ್ ಯೂಸ್ ಮಾಡೋದ್ರ ಮುಖಾಂತರ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಎಕ್ಸೆಸಿವ್ ಆಗಿ ಯೂಸ್ ಮಾಡೋದ್ರ ಮುಖಾಂತರ ಸಾಯಿಲ್ ಹೆಲ್ತು ಸರಿಯಾಗಿಲ್ಲ. ಸಾಯಿಲ್ ಹೆಲ್ತ್ನ ಒಂದು ಡಿಗ್ರೇಡೇಷನ್ನ ಕಾಣ್ಬೋದು. ಫರ್ಟಿಲೈಸರ್ಸ್ನ ರಿಕ್ವೈರ್ಮೆಂಟ್ಸನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಫುಲ್ಫಿಲ್ ಮಾಡ್ತಾ ಇದ್ದೇವೆ. ಇಂಪೋರ್ಟ್ನ ಡಿಪೆಂಡೆನ್ಸಿ ಹೆಚ್ಚಾಗಿದೆ. ಇದನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡೋದ್ರ ಮುಖಾಂತರ ಬೆನಿಫಿಟನ್ನು ನಾವು ಜಾಸ್ತಿ ಪಡೆದುಕೊಳ್ಬೋದು ಅಲ್ವಾ. ಇಲ್ಲಿರುವಂಥ ಒಂದು ಮೇಜರ್ ಅಂದರೆ ಇಂಪೋರ್ಟ್ ರೆಡ್ಯೂಸ್ ಆಗುತ್ತೆ, ಸಾಯಿಲ್ ಹೆಲ್ತನ್ನು ಸಹ ನಾವು ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಅಂತ. ಆ್ಯಂಡ್ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಫರ್ಟಿಲೈಸರ್ಗಳ ಮೇಲೆ ಇರ್ತಕ್ಕಂಥ ಅವಲಂಬನೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಗ್ರ್ಯಾಜುವಲಿ ಫರ್ಟಿಲೈಸರ್ ಯೂಸೇಜನ್ನು 50%ಗೆ ರಿಡಕ್ಷನನ್ನು ಮಾಡಬೇಕು ಅಂತ, ನ್ಯಾಚುರಲ್ ಫಾರ್ಮಿಂಗ್ ಕಡೆ ಶಿಫ್ಟನ್ನು ಮಾಡಬೇಕು ಅನ್ನುವಂಥ ಒಂದು ಸಜೆಷನ್. ಆ್ಯಂಡ್ ಅಗೇನ್ ಇರಿಗೇಷನ್ ನಡಿನಲ್ಲಿ ಡೀಸೆಲ್ ಪಂಪ್ಸ್ಗಳನ್ನು ಯೂಸ್ ಮಾಡ್ತೇವಲ್ಲ, ಇದನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಸೋಲಾರ್ ಪವರ್ಡ್ ಇರಿಗೇಷನ್ ಪಂಪ್ಗಳನ್ನು ಯುಟಿಲೈಸ್ ಮಾಡ್ಕೊಳ್ತಾ ಬರಬೇಕು ಅಂತ. ಕೋವಿಡ್ ನಡಿನಲ್ಲಿ ನಾವು ಯಾವ ರೀತಿಯಂಥ ಪ್ರಾಕ್ಟೀಸಸ್ಗಳನ್ನು ಮಾಡ್ತಾ ಇದ್ವಿ ಅಂದರೆ ಪ್ಯಾಂಡಮಿಕ್ ಟೈಮಲ್ಲಿ ಮಾಡಿರುವಂಥ ಒಂದು ಪ್ರಾಕ್ಟೀಸಸ್ಗಳು, ವರ್ಕ್ ಫ್ರಮ್ ಹೋಮ್ ಕಲ್ಚರ್ನ ತೆಗೆದುಕೊಂಡು ಬರೋದ್ರ ಮುಖಾಂತರ, ಆನ್ಲೈನ್ ಕಾನ್ಫರೆನ್ಸಸ್ಗಳಾಗಿರ್ಬೋದು, ವರ್ಚುವಲ್ ಮೀಟಿಂಗ್ನ ಮುಖಾಂತರ ಟ್ರಾನ್ಸ್ಪೋರ್ಟೇಷನಲ್ಲಿ ಇರ್ತಕ್ಕಂಥ ಎನರ್ಜಿ ಡಿಮ್ಯಾಂಡನ್ನು ರೆಡ್ಯೂಸ್ ಮಾಡ್ಬೋದು. ಫ್ಯೂಯಲನ್ನು ಸೇವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಟ್ರಾವೆಲಿಂಗ್ ಕಾಸ್ಟನ್ನು ರೆಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಪೊಲ್ಯೂಷನ್ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಮೋದಿಜಿಯವರು ಇದೊಂದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಆರ್ಗನೈಸೇಷನ್ ಎಲ್ಲವೂ ಸಹ ಒಗ್ಗಟ್ಟಾಗಿದ್ದರೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಕ್ರೈಸಿಸನ್ನು ನಾವು ತಡೆಗಟ್ಟಬಹುದು. ಹಾಗಾಗಿ ಎನರ್ಜಿ ಕನ್ಸರ್ವೇಷನ್ ಅನ್ನುವಂಥದ್ದು ಒಂದು ಪ್ಯಾಟ್ರಿಯಾಟಿಕ್ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ರೆಸ್ಪಾನ್ಸಿಬಲ್ ಆಗಿ ನಾವು ಕನ್ಸಂಪ್ಷನ್ ಮಾಡಿದ್ದೆ ಆದರೆ ಎಕನಾಮಿಕ್ ರೆಸಿಲಿಯನ್ಸನ್ನು ತೋರಿಸಲಿಕ್ಕೆ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ಲಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇಂಪೋರ್ಟನ್ನು ನಾವು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ಫ್ಲೇಷನನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಅದರಲ್ಲೂ
ಫಾರೆಕ್ಸ್ನ ಒಂದು ಕನ್ಸರ್ವೇಷನ್ ಮಾಡುವಂಥ ಹಂತದಲ್ಲಿ ಸಸ್ಟೈನೇಬಲ್ ಆಗಿರುವಂಥ ಒಂದು ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ ಆಗಿರ್ಬೋದು, ಫಾರ್ ಲೋಕಲ್ ಆಗಿರ್ಬೋದು, ಕ್ಲೈಮೇಟ್ ಫ್ರೆಂಡ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದಾಗ ಇಲ್ಲಿರುವಂಥ ಎಲ್ಲ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡ್ಬೋದು. ಸೊ ಭಾರತ ನಿಯರ್ಲಿ 85% ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಫುಲ್ಫಿಲ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಎಲ್ಲ ಪ್ರೆಷರನ್ನು ತಡೆಗಟ್ಟಬೇಕು. ರುಪಿನೂ ಸಹ ವೀಕ್ ಆಗ್ತಾ ಬರ್ತಾ ಇದೆ. ಫಿನಾನ್ಷಿಯಲ್ ಬರ್ಡನು ಸಹ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಇದೆ, ಪಬ್ಲಿಕ್ ಮೇಲೆ ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ರೆಸ್ಪಾನ್ಸಿಬಲ್ ಆಗಿರುವಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತ ಆನ್ಸರ್ ನೀವು ಬಳಕೆ ಮಾಡ್ಕೋಬೋದು. ಪ್ರಿಲಿಮ್ಸಲ್ಲೂ ಸಹ ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದು. ಮೇನ್ಸಲ್ಲೂ ಸಹ ಈ ರೀತಿಯಾದಂಥ ಇಂಟರ್ ಕನೆಕ್ಷನ್ನ ಡೆವಲಪ್ ಮಾಡೋದ್ರ ಮುಖಾಂತರ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಮುಂದಿನದಾಗಿ GS ಪೇಪರ್ 2 ನಡೆಯಲಿ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ದ ಗವರ್ನರ್ ಹೂ ಫಾರ್ಗಾಟ್ಸ್ ಹಿಸ್ ಜಾಬ್. ರೀಸೆಂಟ್ಲಿ ತಮಿಳುನಾಡಲ್ಲಿ ನಡೆದಿರುವಂಥ ಎಲೆಕ್ಷನ್, ಇದಕ್ಕೆ ಸಂಬಂಧಿಸಿದಂಥ ಫಲಿತಾಂಶವನ್ನು ನೋಡಿದಾಗ ತುಂಬ ಫ್ರಾಗ್ಮೆಂಟೆಡ್ ಆಗಿರ್ತಕ್ಕಂಥ ಫಲಿತಾಂಶವನ್ನು ಕಾಣ್ಬೋದು. ಈ ಒಂದು ಸಿಚುವೇಷನಲ್ಲಿ ಗವರ್ನರ್ ಅವರು ಯಾವ ರೀತಿಯಂಥ ರೆಸ್ಪಾನ್ಸನ್ನು ತೋರಿಸಿದ್ದಾರೆ, ಸಂವಿಧಾನಾತ್ಮಕವಾಗಿ ಯಾವ ರೀತಿಯಂಥ ಅಧಿಕಾರ ಗವರ್ನರ್ ಅವರಿಗೆ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಇಲ್ಲಿ ಕಾಣ್ಬೋದು. ತಮಿಳುನಾಡಲ್ಲಿ ಒಟ್ಟಾರೆ 234 ಸೀಟ್ಸ್ಗೆ ಎಲೆಕ್ಷನ್ ನಡೆದಿರುವಂಥದ್ದು. ಇದರಲ್ಲಿ TVK 108 ಸೀಟ್ಸನ್ನು ವಿನ್ ಮಾಡಿದೆ. ಮೆಜಾರಿಟಿ ಆಧಾರದ ಮೇಲೆ ಸರ್ಕಾರವನ್ನು ಫಾರ್ಮ್ ಮಾಡಿದ್ದೆ, ಆದರೆ 118 ಸೀಟ್ಸ್ಗಳ ಒಂದು ರಿಕ್ವೈರ್ಮೆಂಟ್ ಇದೆ. ಮೆಜಾರಿಟಿ ಅವಶ್ಯಕತೆ ಇರೋದು 118, ಆದರೆ TVK 108 ಸೀಟ್ಸ್ಗಳನ್ನು ಮಾತ್ರ ಪಡೆದಿದೆ. ಈ ಒಂದು ಸಿಚುವೇಷನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಪ್ರಪ್ರಥಮವಾದಂಥ ಒಂದು ಅವಕಾಶ ಇರುತ್ತೆ. ಗವರ್ನರ್ ಅವರು ಏನು ಮಾಡಬೇಕಾಗಿದೆ, ಇಮಿಡಿಯೇಟ್ ಆಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತಲ್ಲ ಅವರಿಗೆ ಒಂದು ಇನ್ವಿಟೇಷನ್ಸನ್ನು ಕೊಡಬೇಕು. ಅದರ ಬದಲಾಗಿ ಪ್ರಸ್ತುತವಾಗಿರ್ತಕ್ಕಂಥ ಗವರ್ನರ್ ರಾಜೇಂದ್ರ ಅವರು ಏನು ಮಾಡಿದ್ದಾರೆ, 118 MLAಗಳ ಸೈನ್ ಮಾಡಿರ್ತಕ್ಕಂಥ ಒಂದು ಲೆಟರನ್ನು ಕೇಳಿದ್ದಾರೆ. ಓಕೆ, ಓತನ್ನು ಡಿಲೇ ಮಾಡಿದ್ದಾರೆ. ಸೊ ಮೊದಲ ಹಂತದಲ್ಲಿ ಓತನ್ನು ಫಾರ್ಮ್ ಮಾಡ್ಬೋದು, ಅದಾದ ನಂತರ ಮೆಜಾರಿಟಿಯನ್ನು ಸಹ ಪ್ರೂವ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡುತ್ತೆ. ನಂತರವಾಗಿ ಅವರು ಸಪೋರ್ಟನ್ನು ತೆಗೆದುಕೊಳ್ಬೋದು. ಸೊ ಗವರ್ನರ್ ಅವರು ಇಲ್ಲಿ ಕೇಳ್ತಾ ಇರುವಂಥದ್ದು, ನೀವು ಮೊದಲೇ 118 MLAಗಳ ಸಿಗ್ನೇಚರ್ನ ತೆಗೆದುಕೊಂಡು ಬನ್ನಿ ಅಂತ. ಸೊ ಇಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿರೋದೇ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಸ್ಪಿರಿಟನ್ನು ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ. ಪಾರ್ಲಿಮೆಂಟರಿ ಡೆಮೋಕ್ರಸಿ ನಡಿನಲ್ಲಿ ಅದರಲ್ಲೂ ಅಸೆಂಬ್ಲಿ ಒಂದು ಮೆಜಾರಿಟಿಯನ್ನು ನಿರ್ಧಾರ ಮಾಡುತ್ತೆ. ಗವರ್ನರ್ ಅವರು ನಿರ್ಧಾರವನ್ನು ಮಾಡೋದಿಲ್ಲ. ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕಾಗಿರುವಂಥದ್ದು ಅಸೆಂಬ್ಲಿ ಅಲ್ವಾ, ಅಸೆಂಬ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಗವರ್ನರ್ ಅವರು ಇವತ್ತು ರಿಟರ್ನಿಂಗ್ ಆಫೀಸರ್ ಅಲ್ಲ. ಎಲೆಕ್ಷನನ್ನು ಕಂಡಕ್ಟ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ರಿಟರ್ನಿಂಗ್ ಆಫೀಸರ್ಗೆ ಇರುತ್ತೆ. ಓಟನ್ನು ಕೌಂಟ್ ಮಾಡ್ತಕ್ಕಂಥ ಒಂದು ಅಧಿಕಾರ ರಿಟರ್ನಿಂಗ್ ಆಫೀಸರ್ಗೆ ಇರುತ್ತೆ. ಈವನ್ ಎಲೆಕ್ಷನ್ ಆದ ಮೇಲೆ ವಿನ್ನರ್ ಯಾರಂತ ಡಿಕ್ಲೇರ್ ಮಾಡೋದು ಕೂಡ ರಿಟರ್ನಿಂಗ್ ಆಫೀಸರ್ ಆಗ್ತಾರೆ, ಹೊರತಾಗಿ ಗವರ್ನರ್ ಅವ್ರಿಗೆ ಈ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. MLAಗಳನ್ನು ಕೌಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಇಲ್ಲಿ ಒಂದು ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಆಗಬಾರ್ದು. ಗವರ್ನರ್ ಅವರು ಕೇವಲ ಸ್ಟೇಬಲ್ ಸರ್ಕಾರವನ್ನು ಫಾರ್ಮ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರೊಸೆಸ್ಸನ್ನು ಎನ್ಶೋರ್ ಮಾಡಬೇಕು. ಸರ್ಕಾರ ಯಾವ ರೀತಿಯಾಗಿ ಫಾರ್ಮ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ವಿಧಾನ ಏನಿದೆಯಲ್ಲ ಇದು ಸಂವಿಧಾನಾತ್ಮಕವಾಗಿ ಇದೇನೋ ಇಲ್ವೋ ಅಂತ ಎನ್ಶೋರ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಮೆಜಾರಿಟಿ ಅನ್ನುವಂಥ ಒಂದು ಟೆಸ್ಟ್ ಏನಿರುತ್ತಲ್ಲ, ಫ್ಲೋರ್ ಟೆಸ್ಟ್ನ ಆಧಾರದ ಮೇಲೆ ಹೌಸಲ್ಲಿ ಆಗಬೇಕಾಗಿರುವಂಥದ್ದು. ರಿಯಲ್ ಮೆಜಾರಿಟಿ ಪ್ರೂಫನ್ನು ಅಸೆಂಬ್ಲಿ ವೋಟಿಂಗ್ನ ಆಧಾರದ ಮೇಲೆ ನಾವು ಮಾಡಬೇಕು, ಹೊರತಾಗಿ ಒಂದು ಲೆಟರ್ ಮುಖಾಂತರ ಅಲ್ಲ, ಅಥವಾ ಹೋಟೆಲ್ ಮೀಟಿಂಗ್ ಆಗಿರ್ಬೋದು, ಅಥವಾ ರಾಜಭವನದಲ್ಲಿ ಡಿಸ್ಕಷನ್ ಮಾಡೋದ್ರ ಮುಖಾಂತರ ಅಲ್ಲ. ಇಲ್ಲಿ ಪ್ರೊಸೆಸ್ ಡಿಲೇ ಆದಷ್ಟು MLAಸ್ಗಳು ತಮ್ಮ ಒಂದು ಸಪೋರ್ಟನ್ನು ಹಿಂತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇರುತ್ತೆ. ಹಾಗಾಗಿ ಸಂವಿಧಾನಾತ್ಮಕವಾಗಿರುವಂಥ ಒಂದು ವ್ಯಾಲಿಡ್ ಪ್ರೊಸೆಸ್ ಅಂತಂದರೆ ಅಸೆಂಬ್ಲಿ ನಡೆಯಲ್ಲಿ ಸರಿಯಾದಂಥ ಒಂದು ವೋಟಿಂಗ್ ಆಗಬೇಕು. ಇದರ ಮುಖಾಂತರ ಪಬ್ಲಿಕ್ ಎಲೆಕ್ಟ್ ಮಾಡಿರೋ ಥರ ಎನ್ಶೋರ್ ಮಾಡ್ದಂಗೆ ಆಗುತ್ತೆ. ರಾಜಭವನ ಅಥವಾ ಗವರ್ನರ್ ಆಫೀಸ್ ಯಾವುದೇ ರೀತಿಯಾಗಿ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಅಲ್ಲ. ರಿಯಲ್ ಡೆಮೊಕ್ರೆಟಿಕ್ ಲೆಜಿಟಿಮಸಿ ಅಸೆಂಬ್ಲಿ ಮುಖಾಂತರ ಬರುತ್ತೆ. ಹಾಗಾಗಿ ಗವರ್ನರ್ ಅವರು ಸೂಪರ್ CM ಆಗಿ ಆ್ಯಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕಿಂಗ್ ಮೇಕರ್ಸ್ ಆಗಿ ಆ್ಯಕ್ಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅಂತ. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಗವರ್ನರ್ ನ್ಯೂಟ್ರಾಲಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಪೊಲಿಟಿಕಲ್ ಫೇವರಿಟಿಸಮನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಅಕ್ಯುಸೇಷನನ್ನು ಸಹ ಕಾಣ್ಬೋದು. ಈ ಮೊದಲು ಕೂಡ ಮೆಜಾರಿಟಿಯನ್ನು ಎನ್ಶೋರ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಫುಲ್ ಮೆಜಾರಿಟಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಸರ್ಕಾರವನ್ನು ಎಲೆಕ್ಟ್ ಮಾಡಿರ್ತಾರೆ. ನಂತರ ಅವರು ಮೆಜಾರಿಟಿಯನ್ನು ಎನ್ಶೋರ್ ಮಾಡ್ತಾರೆ. ವಾಜಪೇಯಿ ಅವರ ಸರ್ಕಾರ ಇದ್ದಾಗ 1996 ಸಂದರ್ಭದಲ್ಲಿ ಆಗಿರ್ಬೋದು, ದೇವೇಗೌಡ ಅವರ ಸಂದರ್ಭದಲ್ಲಿ, ನರಸಿಂಹರಾವ್ ಗೌರ್ಮೆಂಟ್ ಇದ್ದಾಗ ಕೂಡ ಈ ರೀತಿಯಂಥ ಸಿಚುವೇಶನ್ಸ್ಗಳು ಬರುತ್ತೆ. ಲೇಟರ್ ಸ್ಟೇಜಲ್ಲಿ ಅವರು ಸಪೋರ್ಟನ್ನು ಪಡೆದುಕೊಂಡಿರೋದಾಗಿಯೂ ಸಹ ಕಾಣ್ಬೋದು. ಹಾಗಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಬೋದು, ಓತನ್ನು ತೆಗೆದುಕೊಳ್ಬೋದು. ಇದಾದ ನಂತರ ಅವರು ಮೆಜಾರಿಟಿಯನ್ನು ಪ್ರೂವ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಸೊ ಪ್ರೀ ಓತ್ ಮೆಜಾರಿಟಿ ಪ್ರೂಫ್ ಕಂಪಲ್ಸರಿ ಅಂತ ಎಲ್ಲಿಯೂ ಸಹ ಮೆನ್ಷನ್ ಮಾಡಿಲ್ಲ.
ಹಾಗಾಗಿ ಗವರ್ನರ್ ಅವರು ಈ ಒಂದು ಪ್ರೊಸೆಸ್ಸನ್ನು ಡಿಲೇ ಮಾಡೋದ್ರ ಮುಖಾಂತರ ಹಾರ್ಸ್ ಟ್ರೇಡಿಂಗ್ ಆಗುತ್ತೆ, MLAsಗಳನ್ನು ಬೈ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ, ಕರಪ್ಷನ್ ಆಗುತ್ತೆ, ಇನ್ಸ್ಟೆಬಿಲಿಟಿನೂ ಸಹ ಇದು ಕ್ರಿಯೇಟ್ ಮಾಡುತ್ತೆ, ಪೊಲಿಟಿಕಲ್ ಪ್ರೆಷರನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ ಅಂತ ಕ್ವಿಕ್ಕಾಗಿ ಒಂದು ಫ್ಲೋರ್ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು ಅಂತ 2018ರಲ್ಲೂ ಸಹ ಕರ್ನಾಟಕದಲ್ಲಿ ಇದೇ ರೀತಿಯಂಥ ಒಂದು ಸಿಚುವೇಶನ್ ಆಗಿರುತ್ತೆ. ಗವರ್ನರ್ ಅವರು BJPಗೆ 15 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡೋದ್ರ ಮುಖಾಂತರ ಇಮಿಡಿಯೇಟ್ ಆಗಿ ಫ್ಲೋರ್ ಟೆಸ್ಟನ್ನು ಆರ್ಡರ್ ಮಾಡ್ತಾರೆ. ಡಿಲೇ ಮಾಡೋದ್ರ ಮುಖಾಂತರ ನಮ್ಮ ಒಂದು ಡೆಮೋಕ್ರಸಿಯನ್ನು ಡ್ಯಾಮೇಜ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಆರ್ಟಿಕಲ್ 164 ಸಬ್ ಕ್ಲಾಸ್ 2ನ ಆಧಾರದ ಮೇಲೆ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನು ಕಾಣ್ತವೆ. ಸೊ CM ಅವರು ಓನ್ಲಿ ಯಾವಾಗ ಸರ್ವೈವ್ ಆಗ್ತಾರೆ, ಅಸೆಂಬ್ಲಿಯಲ್ಲಿ ಅವರಿಗೆ ಒಂದು ಮೆಜಾರಿಟಿ ಸಪೋರ್ಟ್ ಸಿಕ್ಕಿರ್ತಕ್ಕಂಥ ಹಂತದಲ್ಲಿ. ಇದು ಕೇವಲ ಒಂದು ಗವರ್ನರ್ ಅವರು ಅಪ್ರೂವ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಿಚುವೇಶನ್ ಅಲ್ಲ, ಅಥವಾ ಸೆಂಟರ್ ಯಾರು ಇವಾಗ ಸ್ಟೇಟಲ್ಲಿ ಇರಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಲ್ಲ, ಅಥವಾ ರಾಜಭವನ್ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಹೊಂದಿದೆ, ಗವರ್ನರ್ ಆಫೀಸ್ ಹೇಳೋ ಪ್ರಕಾರ ಇವರು ವರ್ಕ್ ಮಾಡುವಂಥದ್ದಲ್ಲ. CM ಅವರ ಒಂದು ಹುದ್ದೆ ಅಸೆಂಬ್ಲಿ ಸಪೋರ್ಟ್ನ ಆಧಾರದ ಮೇಲೆ ಇರುತ್ತೆ ಅನ್ನುವಂಥ ಕ್ಲಾರಿಟಿ. ಇಲ್ಲಿ ಗವರ್ನರ್ ಅವರಿಗೆ ಯಾವುದೇ ರೀತಿಯಂಥ ಒಂದು ಡಿಸ್ಕ್ರಿಷನರಿ ಪವರನ್ನು ನಾವು ಕಾಣ್ತಾ ಇಲ್ಲ. ಹಂಗೆ ಅಸೆಂಬ್ಲಿ ಅಂತ ಬಂದಾಗ ಗವರ್ನರ್ ಅವರ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಸಿಚುವೇಶನ್ಗೆ ಸಂಬಂಧಪಟ್ಟಂತೆ ಸರ್ಕಾರಿಯ ಕಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಪುಂಚಿ ಕಮಿಷನ್ ಆಗಿರ್ಬೋದು, SR ಬೊಮ್ಮಾಯಿ ಕೇಸ್ ನಡಿಯಲ್ಲಿ ಇರತಕ್ಕಂಥ ಪ್ರೊವಿಷನ್ಸ್ಗಳು ಅತಿ ಮುಖ್ಯ. ಸರ್ಕಾರಿ ಕಮಿಷನ್ ನಡಿಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ವಿತ್ ಸಪೋರ್ಟ್ ಇರತಕ್ಕಂಥ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡುತ್ತೆ. ಅಂದರೆ ಒಂದು ಆರ್ಬಿಟರಿ ಡಿಸಿಷನನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ, ಅದರಲ್ಲೂ ಪೋಸ್ಟ್ ಪೋಲ್ ಕೊಲಿಷನ್ಗೆ ಸಂಬಂಧಪಟ್ಟಂಥ ಸಿಚುವೇಶನ್ಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಈ ಒಂದು ಕಮಿಷನ್ನ ರೆಕಮೆಂಡೇಷನ್ಸನ್ನು ತೆಗೆದುಕೊಳ್ಬೋದು. ಹಾಗೂ ಪುಂಚಿ ಕಮಿಷನ್ನು ಕೂಡ ಗವರ್ನರ್ ಅವರ ಒಂದು ರೂಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಧಾರದ ಮೇಲೆ ಪೊಲಿಟಿಕಲ್ ನ್ಯೂಟ್ರಾಲಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಸೆಂಟರ್ ಇನ್ಫ್ಲೂಯೆನ್ಸ್ ಆಗುವಂಥ ಸ್ಥಿತಿಗತಿಗಳನ್ನು ಸ್ಟೇಟಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಫೆಡರಲಿಸಮ್ ಆಸ್ಪೆಕ್ಟನ್ನು ಪ್ರಿಸರ್ವ್ ಮಾಡಬೇಕು ಅಂತ ಪುಂಚಿ ಕಮಿಷನ್ ಎತ್ತಿ ಹಿಡಿಯುತ್ತೆ. ಆ್ಯಂಡ್ ಅಗೇನ್ SR ಬೊಮ್ಮಾಯಿ ಕೇಸ್ನ ಮುಖಾಂತರ ಕೂಡ ಸ್ಟೇಟಲ್ಲಿ ಅನ್ನೆಸೆಸರಿ ಪ್ರೆಸಿಡೆನ್ಷಿಯಲ್ ರೂಲನ್ನು ತರ್ತಕ್ಕಂಥ ಸಿಚುವೇಶನ್ಸ್ಗಳನ್ನು ಅವಾಯ್ಡ್ ಮಾಡುತ್ತೆ. ಅಲ್ಲಿ ಸರ್ಕಾರವನ್ನು ಫಾರ್ಮ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಾಗಿ ಆಪ್ಷನ್ಸ್ಗಳನ್ನು ಒದಗಿಸಬೇಕು ಅನ್ನುವಂಥ ಪ್ರೊವಿಷನ್ಸ್ಗಳನ್ನು ಸಹ ಇಲ್ಲಿ ಕಾಣ್ಬೋದು. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕ್ರಿಯೇಟ್ ಆಗಿದೆ. ಗವರ್ನರ್ ಅವರು ಕೇವಲ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಏಜೆಂಟ್ ಆಗಿ ವರ್ಕ್ ಮಾಡಬಾರ್ದು ಅನ್ನೋದರ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಹಾಗೂ ಮೇನ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದಾರೆ. ಗವರ್ನರ್ ಅವರನ್ನು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ, ಆದರೂ ಕೂಡ ಪ್ರಸ್ತುತವಾಗಿ ಗವರ್ನರ್ ಅವರಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಗಳಿಗೆ ಸಂಬಂಧಪಟ್ಟಂಥ ಕಾನ್ಫ್ಲಿಕ್ಟ್ಗಳನ್ನು ತಮಿಳುನಾಡಲ್ಲಿ ಕಾಣ್ತಾ ಬರ್ತಾ ಇದ್ದಾವೆ. ಕೇರಳ ಸರ್ಕಾರ ಆಗಿರ್ಬೋದು, ಪಂಜಾಬ್, ಹರಿಯಾಣ ಈ ರೀತಿಯಂಥ ಸರ್ಕಾರದಲ್ಲಿ ಸಾಕಷ್ಟು ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗ್ತಾ ಇದೆ. ಈ ಆರ್ಟಿಕಲಲ್ಲಿ ಸರ್ಕಾರವನ್ನು ಫಾರ್ಮ್ ಮಾಡ್ತಕ್ಕಂಥ ಹಂತದಲ್ಲಿ ಗವರ್ನರ್ ಅವರ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ, ಇವರು ಪ್ರೊಸೆಸನ್ನು ಫೆಸಿಲಿಟೇಟ್ ಮಾಡಬೇಕೇ ಹೊರತಾಗಿ ಮೆಜಾರಿಟಿಯನ್ನು ನಿರ್ಧಾರ ಮಾಡುವಂಥದ್ದಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಮುಂದುವರೆದು ಅಡ್ವಾನ್ಸಿಂಗ್ ಇಂಡಿಯಾ ಸೌತ್ ಕೊರಿಯಾ ಡಿಫೆನ್ಸ್ ಇನೋವೇಷನ್ ಟೈಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಹಾಗೂ ಸೌತ್ ಕೊರಿಯಾದ ಬಯಲ್ಯಾಟ್ರಲ್ ಟೈಯನ್ನು ಕಾಣ್ಬೋದು. ಈ ಒಂದು ಆರ್ಟಿಕಲಲ್ಲಿ ಡಿಫೆನ್ಸ್ ಇನೋವೇಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಗಮನಿಸಬೇಕಾಗಿದೆ. ಡಿಫೆನ್ಸ್ ಇನೋವೇಷನ್ ಪಾರ್ಟ್ನರ್ಶಿಪ್ ನಡಿಯಲ್ಲಿ ಭಾರತ ಹಾಗೂ ಸೌತ್ ಕೊರಿಯಾದ ಒಂದು ಸ್ಟ್ರೆಂತನ್ನು ಇಲ್ಲಿ ಕಾಣ್ಬೋದಾಗಿದೆ. ಹೊಸದಾಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಕೈಂಡ್ X ಅನ್ನುವಂತಹ ಡಿಫೆನ್ಸ್ ಆಕ್ಸೆಲರೇಟರನ್ನು ಕಾಣ್ಬೋದು. ಇಲ್ಲಿ ಭಾರತ ಹಾಗೂ ಸೌತ್ ಕೊರಿಯಾದ ಒಂದು ನೇತೃತ್ವದ ಅಡಿಯಲ್ಲಿ ಹೊಸದಾಗಿರುವಂಥ ಒಂದು ಡಿಫೆನ್ಸ್ ಪ್ಲ್ಯಾಟ್ಫಾರ್ಮನ್ನು ಗಮನ ಹರಿಸಬೇಕಾಗಿದೆ. ಈ ಒಂದು ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ಹೇಗೆ ಒಂದು ಜಾಯಿಂಟ್ ಇನೋವೇಷನ್ಸನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ಕೋರ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಆಗಿರ್ಬೋದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಇಲ್ಲಿ ಕಾಣಬೇಕಾಗಿದೆ. 1973ನಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನನ್ನು ಭಾರತ ಸೌತ್ ಕೊರಿಯಾದೊಂದಿಗೆ ಡೆವಲಪ್ ಮಾಡ್ತಾ ಬರ್ತಾ ಇದೆ. ಇಲ್ಲಿ ಒಂದು ಡಿಫೆನ್ಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ಗಳನ್ನು ಕನೆಕ್ಟ್ ಮಾಡೋದಾದರೆ 2005ರಲ್ಲಿ ಡಿಫೆನ್ಸ್ ಇಂಡಸ್ಟ್ರಿ ಆ್ಯಂಡ್ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂಥ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಕಾಣ್ಬೋದು. 2010ರಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ R&D ಕೋಆಪರೇಷನನ್ನು ಕಾಣಬಹುದಾಗಿದೆ. 2015ರಲ್ಲಿ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. 2020ರಲ್ಲಿ ಡಿಫೆನ್ಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ಒಂದು ರೋಡ್ ಮ್ಯಾಪನ್ನು ಸಹ ಡೆವಲಪ್ ಮಾಡಿದ್ದೇವೆ. ಭಾರತ ಹಾಗೂ ಸೌತ್ ಕೊರಿಯಾದ ನಡುವೆ ಇರುವಂಥ ಈ ಒಂದು ಡಿಫೆನ್ಸ್ ರಿಲೇಷನ್ ಸಿಂಪಲ್ ಆಗಿ ಒಂದು ವೆಪನನ್ನು ಪರ್ಚೇಸ್ ಮಾಡುವಂಥ ಮಟ್ಟದಲ್ಲಿ ಮಾತ್ರ ಇಲ್ಲ. ಇಲ್ಲಿ ಒಂದು R&Dಗೆ ಸಂಬಂಧಿಸಿದಂತೆ ನಾವು ಕಾಣ್ತಾ ಇದ್ದೇವೆ. ಟೆಕ್ನಾಲಜಿಯನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೋದು, ಅವರಲ್ಲಿರುವಂಥ ಒಂದು ಟೆಕ್ನಾಲಜಿ ನಮ್ಮಡೆಗೆ ಬರುವಂಥದ್ದಾಗಿರ್ಬೋದು, ನಾವು ಕೂಡ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದಾಗಿರ್ಬೋದು, ಹಾಗೂ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಸ್ಟಾರ್ಟಪ್ಗೆ ಸಂಬಂಧಪಟ್ಟಂಥ ಕೊಲ್ಯಾಬರೇಷನ್ನೊಂದಿಗೆ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಇವಾಗ ಪ್ರಸ್ತುತವಾಗಿ X ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಭಾರತ ಹಾಗೂ ಕೊರಿಯಾದ ಮಧ್ಯೆ ಇರುವಂಥ ಕೋಆಪರೇಷನ್ ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗಲಿದೆ. ಈ ಒಂದು ಪ್ಲ್ಯಾಟ್ಫಾರ್ಮ್ ಡಿಫೆನ್ಸ್ ಸ್ಟಾರ್ಟಪ್ಪನ್ನು ಕನೆಕ್ಟ್ ಮಾಡುತ್ತೆ, ಯೂನಿವರ್ಸಿಟೀಸ್ಗಳನ್ನು ಕನೆಕ್ಟ್ ಮಾಡೋದಾಗಿರ್ಬೋದು, ಇಂಡಸ್ಟ್ರೀಸ್ಗಳನ್ನು, ಇನ್ವೆಸ್ಟರ್ಸ್ಗಳನ್ನು ಎಲ್ಲ ಕನೆಕ್ಟ್ ಮಾಡೋದ್ರ ಮುಖಾಂತರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡಿನಲ್ಲೂ ರಿಸರ್ಚ್ ಲ್ಯಾಬ್ಗಳನ್ನು ಎರಡೂ ಕಂಟ್ರಿಗಳಿಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ
ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದೆ. ಡಿಫೆನ್ಸ್ ನಡೆಯಲ್ಲಿ ಒಂದು ಇನೋವೇಷನ್ ತರಲಿಕ್ಕೆ, ಇನೋವೇಷನ್ ಬ್ರಿಡ್ಜನ್ನು ಡೆವಲಪ್ ಮಾಡಲಿಕ್ಕೆ ಕೈಂಡ್ ಎಕ್ಸ್ ಸಹಕಾರಿ ಆಗಲಿದೆ ಅಂತ ಹೇಳ್ಬೋದು. ಸೊ ಇಂಡಿಯಾ ಹಾಗೂ ಕೊರಿಯಾದ ನೇಮನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಕೆ ಫಾರ್ ಕೊರಿಯಾ, IND ಅಂದರೆ ಇಂಡಿಯಾದ ಒಂದು ರಿಪ್ರೆಸೆಂಟೇಷನನ್ನು ಕಾಣ್ತಾ ಇದ್ದೇವೆ. ಡಿಫೆನ್ಸ್ ಸೆಕ್ಟರ್ ನಡೆಯಲ್ಲಿ ಒಂದು ಇನೋವೇಷನ್ ಎಕೋಸಿಸ್ಟಮನ್ನು ಕನೆಕ್ಟ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು. ಮಿಲಿಟರಿ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸ್ಟಾರ್ಟಪ್ಪನ್ನು ಇದು ಎನ್ಕರೇಜ್ ಮಾಡ್ತಾ ಇದೆ. ಜಾಯಿಂಟ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಡೆಯಲು ಸಹಕಾರಿಯಾಗೋದು. ಅದರಲ್ಲೂ ಪ್ರಸ್ತುತವಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡ್ರೋನ್ಸ್, ರೋಬೋಟಿಕ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಫ್ಯೂಚರನ್ನು ಕಾಣ್ತಾ ಇದ್ದೇವೆ. ಫ್ಯೂಚರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟು ಇವಾಗ ಅತಿ ಅವಶ್ಯಕ ಅಂತ ಹೇಳ್ಬೋದು. ಅದರಲ್ಲೂ ಈ ಮೊದಲು ಭಾರತ ಹಾಗೂ ಸೌತ್ ಕೊರಿಯಾದ ಡಿಫೆನ್ಸ್ ಕೋಆಪರೇಷನ್ ಮುಖಾಂತರ ಮೇಕ್ ಇನ್ ಇಂಡಿಯಾ ಸಕ್ಸಸ್ಫುಲ್ ಆಗಲಿಕ್ಕೆ ಸಹಕಾರಿ ಆಗಿದೆ. ಟೆಕ್ನಾಲಜಿಯನ್ನು ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂಡಿದ್ದೇವೆ. ಲೋಕಲ್ ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡಿದೆ. ಡಿಫೆನ್ಸ್ ಎಕ್ಸ್ಪೋರ್ಟ್ ಪೊಟೆನ್ಷಿಯಲನ್ನು ಸಹ ಇದು ಎನ್ಹಾನ್ಸ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಭಾರತದ ಫ್ಯೂಚರ್ ಪ್ರಾಜೆಕ್ಟ್ಗಳಿಗೆ ಇದು ಸಹಕಾರಿ ಆಗಲಿದೆ. ಏರ್ ಡಿಫೆನ್ಸ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಮಿಸೈಲ್ ಸಿಸ್ಟಮ್ ಆಗಿರ್ಬೋದು, ಅಟೋನಾಮಸ್ ವೆಪನ್ಸ್ಗಳನ್ನು ನಾವು ಹೊಂದಬೇಕಾಗಿದೆ. ಸ್ಪೇಸ್ ಸರ್ವಿಲೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲವನ್ನು ಡೆವಲಪ್ ಮಾಡಲಿಕ್ಕೆ ಫ್ಯೂಚರ್ ಪ್ರಾಜೆಕ್ಟ್ಗಳಿಗೆ ಈ ಒಂದು ಕೋಆಪರೇಷನ್ ಅಥವಾ ಪ್ಲಾಟ್ಫಾರ್ಮ್ ಸಹಕಾರಿ ಆಗಲಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಡಿಫೆನ್ಸ್ ಸೆಕ್ಟರ್ ನಡೆಯಲ್ಲಿ ಒಂದು ಇನೋವೇಷನ್ಸನ್ನು ತೆಗೆದುಕೊಂಡು ಬರುತ್ತೆ. ಎರಡೂ ದೇಶಗಳ ಮಧ್ಯೆ ಸ್ಟಾರ್ಟಪ್ಗಳಾಗಿರ್ಬೋದು, ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಎಲ್ಲ ಆಸ್ಪೆಕ್ಟನ್ನು ಇದು ಅಡ್ರೆಸ್ ಮಾಡಲಿದೆ ಅಂತ ಹೇಳ್ಬೋದು. ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ಪನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಫ್ರೀ ಆ್ಯಂಡ್ ಓಪನ್ ಇಂಡೋ ಪೆಸಿಫಿಕ್ಗೆ ಸಂಬಂಧಪಟ್ಟಂಥ ಒಂದು ಸಪೋರ್ಟನ್ನು ಒದಗಿಸುತ್ತೆ. ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ಸಹ ತಡೆಗಟ್ಟತಕ್ಕಂಥ ಹಂತದಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸಹಕಾರಿ ಆಗಲಿದೆ. ಸೌತ್ ಕೊರಿಯಾನು ಕೂಡ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಸ್ಟ್ರೆಂತನ್ನು ಹೊಂದಿದೆ. ಎಲೆಕ್ಟ್ರಾನಿಕ್ಸ್, ನೇವಲ್ ಸಿಸ್ಟಮ್ ನಡೆಯಲ್ಲಿ ಸ್ಟ್ರೆಂತನ್ನು ಹೊಂದಿದೆ. ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಇವರ ಸ್ಟ್ರೆಂತು ಕೂಡ ನಮಗೆ ಸಾಕಷ್ಟು ಬೆನಿಫಿಟನ್ನು ತರಲಿದೆ. ಹಾಗಾಗಿ ಭಾರತಕ್ಕೆ ಸೌತ್ ಕೊರಿಯಾ ಒಂದು ಹ್ಯೂಜ್ ಮಾರ್ಕೆಟನ್ನು ಒದಗಿಸುತ್ತೆ. ಸ್ಕಿಲ್ಡ್ ಮ್ಯಾನ್ ಪವರನ್ನು ಸಹ ಒದಗಿಸುತ್ತೆ. ಸ್ಟ್ರಾಟಜಿಕ್ ಲೊಕೇಶನನ್ನು ಹೊಂದಿರೋದ್ರ ಮುಖಾಂತರ ಪ್ಯಾಸಿಫಿಕ್ ರೀಜನ್ ಅಡಿಯಲ್ಲಿ ಸಾಕಷ್ಟು ಬೆನಿಫಿಟನ್ನು ತಂದುಕೊಡುತ್ತೆ. ಸ್ಟಾರ್ಟಪ್ ಎಕೋಸಿಸ್ಟಮನ್ನು ಇದು ಡೆವಲಪ್ ಮಾಡಲಿದೆ ಅಂತ. ಸೊ ಆರ್ಟಿಕಲಲ್ಲಿ ಟ್ರಸ್ಟೆಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಅಂತೆ ಸೌತ್ ಕೊರಿಯಾ ಅಂತ ಅನಿಸ್ಕೊಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಡಿಫೆನ್ಸ್ ಡಿಪ್ಲೊಮ್ಯಾಸಿ ಭಾರತಕ್ಕೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಸೊ ಭಾರತದೊಂದು ಫ್ಯೂಚರ್ ಟೆಕ್ನಾಲಜಿಗೆ ಕಾಂಟ್ರಿಬ್ಯೂಷನನ್ನು ಕೂಡ ಮಾಡಲಿದೆ ಅನ್ನುವಂಥ ಕ್ಲಾರಿಟಿ ನಮಗಿದು ತುಂಬ ಇಂಪಾರ್ಟೆಂಟ್. GS ಪೇಪರ್ 3ಯಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕನಾಮಿ ರಿಲೇಟೆಡ್ ಇರುವಂತೆಯೂ ಸಹ ಈ ಒಂದು ಆರ್ಟಿಕಲನ್ನು ಗಮನಿಸಬಹುದು. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಇರುವಂತೆ ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ ಅನ್ನುವಂಥ ಆಸ್ಪೆಕ್ಟು ಸಹ ನಮಗಿಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಕಾಸ್ಟ್ ಟು ಎಕ್ಸೆಸ್, ದ ಅಪಾರ್ಚುನಿಟಿ ಕಾಸ್ಟ್ ಆಫ್ ಎಕ್ಸೆಸಿಂಗ್ ಮೆಡಿಕಲ್ ಕೇರ್ ರಿಮೇನ್ಸ್ ಹೈ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಸರ್ಕಾರದ ಒಂದು ಯೋಜನೆ ಆಗಿರ್ಬೋದು, GS ಪೇಪರ್ 2 ನಡೆಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು, ವರ್ಕರ್ ರಿಲೇಟೆಡ್ ಇರುವಂಥ ಇಶ್ಯೂನ ಆಧಾರದ ಮೇಲೆ GS ಪೇಪರ್ 3ಯಲ್ಲೂ ಸಹ ಇದನ್ನು ಕನೆಕ್ಟ್ ಮಾಡ್ಬೋದು. ಪ್ರಸ್ತುತವಾಗಿ ಯೂನಿಯನ್ ಗವರ್ಮೆಂಟ್ ಫ್ರೀಯಾಗಿ ಪ್ರತಿ ವರ್ಷದಂತೆ ಹೆಲ್ತ್ ಚೆಕಪ್ಪನ್ನು ಮಾಡಬೇಕು. ಅದರಲ್ಲೂ ಎಂಪ್ಲಾಯೀಸ್ಗಳಿರ್ತಾರಲ್ಲ, 40 ಏಜ್ ಗ್ರೂಪಲ್ಲಿರ್ತಾರಲ್ಲ, ಇವ್ರಿಗೋಸ್ಕರ ಅಂತಲೇ ಪ್ರತಿ ವರ್ಷದಂತೆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕೋಆಪರೇಷನ್ ಮುಖಾಂತರ ಆ್ಯನ್ಯುವಲ್ ಬೇಸಿಸ್ನ ಆಧಾರದ ಮೇಲೆ ಹೆಲ್ತ್ ಚೆಕಪ್ಪನ್ನು ಮಾಡ್ಕೋಬೇಕು ಅಂತ ಅನೌನ್ಸ್ಮೆಂಟನ್ನು ಮಾಡ್ತಾ ಇದೆ, ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ರಿಯಲ್ ಆಗಿ ನಾವು ಒಂದು ಹೆಲ್ತ್ ಕೇರನ್ನು ಎಕ್ಸೆಸ್ ಮಾಡ್ತಾ ಇದ್ದೇವೆ ಅಂತಂದರೆ ಇದರಲ್ಲಿ ಒಂದು ಅಪಾರ್ಚುನಿಟಿ ಕಾಸ್ಟನ್ನು ಸಹ ನಾವು ಅನಲೈಸ್ ಮಾಡಬೇಕಾಗಿದೆ ಅಂತ. ಬಿಕಾಸ್ ಹೆಲ್ತ್ ಕೇರ್ ಎಲ್ಲರಿಗೂ ಸಹ ಎಕ್ಸೆಸ್ ಇರುತ್ತಾ, ಅದನ್ನು ಪಡ್ಕೊಳ್ಳಿಕ್ಕೆ ಯಾವ ರೀತಿಯಂಥ ಚಾಲೆಂಜಸ್ಗಳು ಇರ್ಬೋದು ಅಂತ ಸರ್ಕಾರ ಅನೌನ್ಸ್ ಮಾಡಿರುವಂಥದ್ದು 40+ ಯಾರು ಇರ್ತಾರಲ್ಲ ಅವ್ರಿಗೋಸ್ಕರ ಒಂದು ಚೆಕಪ್ಪನ್ನು ಮಾಡಬೇಕು ಅಂತ ಇಂಪ್ಲಿಮೆಂಟ್ ಮಾಡ್ತಾ ಇರತಕ್ಕಂಥ ಒಂದು ಏಜೆನ್ಸಿ ಆಧಾರದ ಮೇಲೂ ಪ್ರಶ್ನೆಯನ್ನು ಕೇಳ್ಬೋದು. ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕೋಆಪರೇಷನ್. ಸೊ ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದರೆ ಹಜಾರ್ಡಸ್ ಇಂಡಸ್ಟ್ರೀಸ್ ನಡೆಯಲ್ಲಿ ಮ್ಯಾಂಡೇಟರಿ ಹೆಲ್ತ್ ಸ್ಕ್ರೀನಿಂಗನ್ನು ಮಾಡಬೇಕು ಅಂತ, ಫ್ರೀ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥದ್ದು. ಒಂದು ವೇಳೆ ಡಿಸೀಸನ್ನು ಡಿಟೆಕ್ಟ್ ಮಾಡಿದ್ದೆ ಆದರೆ ಅವ್ರಿಗೆ ಸರಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಅದರಲ್ಲೂ ಸರ್ಕಾರಿ ನೌಕರರಿಗೋಸ್ಕರ ಹೆಲ್ತ್ ಚೆಕಪ್ಪನ್ನು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಗಿಗ್ ವರ್ಕರ್ಸ್ಗಳಾಗಿರ್ಬೋದು, ಇನ್ಫಾರ್ಮಲ್ ವರ್ಕರ್ಸ್ಗಳಿಗೆ ಇಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಲ್ತ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕ್ರಿಯೇಟ್ ಆಗಿದೆ. ಯಾಕೆಂತಂದರೆ ಕೆಲವು ಹಂತದಲ್ಲಿ ವೇಜ್ ಲಾಸ್ ಆಗ್ಬೋದು, ಟ್ರಾವೆಲಿಂಗ್ ಕಾಸ್ಟನ್ನು ಭರಿಸಬೇಕಾಗುತ್ತೆ, ಮಲ್ಟಿಪಲ್ ವಿಸಿಟ್ಸನ್ನು ಸಹ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಟೈಮ್ ಲಾಸ್ ಕೂಡ ಆಗುತ್ತೆ. ನಿಯರ್ ಬೈ ಫೆಸಿಲಿಟೀಸ್ಗಳು ಇರದೇ ಇರತಕ್ಕಂಥ ಸಾಧ್ಯತೆಗಳನ್ನು ಸಹ ಕಾಣ್ಬೋದು. ಹಾಗಾಗಿ ಅಪಾರ್ಚುನಿಟಿ ಕಾಸ್ಟ್ ಅಂತ ಬಂದಾಗ ಇವೆಲ್ಲವನ್ನು ನಾವು ಅನಲೈಸ್ ಮಾಡಬೇಕಾಗುತ್ತಲ್ಲ. ಫೆಸಿಲಿಟಿ ಇದೆ, ಆದರೆ ಎಕ್ಸೆಸಿಬಿಲಿಟಿ ಎಷ್ಟು ಮಟ್ಟಿಗಿದೆ, ಯಾವ ಹಂತದಲ್ಲಿ ಅವರಿಗೆ ಈಸಿಯಾಗಿ ಅವೈಲೇಬಲ್ ಇದೆ. ಅಪಾರ್ಚುನಿಟಿ ಕಾಸ್ಟ್ ಅಂತ ಬಂದಾಗ ಬೆಸ್ಟ್ ಅಲ್ಟರ್ನೇಟಿವನ್ನು ನಾವು ಚೂಸ್ ಮಾಡ್ತೇವೆ, ರೈಟ್. ಸೊ ಯಾವ ರೀತಿಯಾಗಿ ನಮ್ಮ ಮುಂದೆ ಆಪ್ಷನ್ಸ್ಗಳಿದ್ದಾವೆ ಅವುಗಳನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಯಾವುದು ನಮಗೆ ಬೆಟರ್ ಆಗುತ್ತೆ, ಯಾವ ರೀತಿಯಿಂದ ರಿಟರ್ನ್ ನಾವು ಪಡೆದುಕೊಳ್ತೇವೆ, ಇದರ ಆಧಾರದ ಮೇಲೆ ನಾವು ಆಪ್ಷನ್ಸ್ಗಳನ್ನು ಚೂಸ್ ಮಾಡ್ತೇವೆ. ಅದೇ ಹಂತದಲ್ಲಿ ನೋಡಿದಾಗ ಹೆಲ್ತ್ ಫೆಸಿಲಿಟಿಯನ್ನು ಇಲ್ಲಿ ಒದಗಿಸ್ತಾ ಇದ್ದಾರೆ. ಆದರೂ ಕೂಡ ಎಕ್ಸೆಸಿಬಿಲಿಟಿ ಆಧಾರದ ಮೇಲೆ ಸಾಕಷ್ಟು ಜನ ಇದರ ಬೆನಿಫಿಟನ್ನು ತೆಗೆದುಕೊಳ್ತಾರೆ
ಪಡೆದುಕೊಳ್ಳದೆ ಇರುವಂತಹ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗಬಹುದು. ಒಬ್ಬ ವ್ಯಕ್ತಿ ಹಾಸ್ಪಿಟಲ್ಸ್ಗೆ ಹೋಗುವಂಥ ಹಂತದಲ್ಲಿ ಅಥವಾ ಈ ಒಂದು ಯೋಜನೆಯಿಂದ ಪ್ರಯೋಜನವನ್ನು ಪಡೆದುಕೊಳ್ತಕ್ಕಂಥ ಹಂತದಲ್ಲಿ ಅವನ ಆದಾಯ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದನ್ನೇ ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಅಂತೇವೆ. ಎಷ್ಟರ ಮಟ್ಟಿಗೆ ಅವರ ಒಂದು ಲರ್ನಿಂಗ್ ಲಾಸ್ಟ್ ಆಗ್ತಾ ಇದೆ ಅಂತ. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಹೆಲ್ತ್ ಇನ್ಶೂರೆನ್ಸನ್ನು ಒದಗಿಸುತ್ತೆ, ಮೆಡಿಕಲ್ ಕೇರನ್ನು ಸಹ ಒದಗಿಸುತ್ತೆ, ಮೆಟರ್ನಿಟಿ ಬೆನಿಫಿಟ್ ಆಗಿರ್ಬೋದು, ಡಿಸಾಬಿಲಿಟಿ ಬೆನಿಫಿಟ್, ಕ್ಯಾಶ್ ಬೆನಿಫಿಟ್ಸನ್ನು ಒದಗಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಈ ಒಂದು ಕಾರ್ಪೊರೇಷನನ್ನು 1948 ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ನ ಮುಖಾಂತರ ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾಗಿರುವಂಥ ಲೀಗಲ್ ಪ್ರೊವಿಷನ್ಸ್ಗಳಂತಂದರೆ ಫ್ರೇಮ್ವರ್ಕ್ಗಳಂತಂದರೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಕಾಣ್ಬೋದು, 1948 ಆಗಿರ್ಬೋದು. ಇದರ ಮುಖಾಂತರ ವರ್ಕರ್ಸ್ಗಳಿಗೆ ಒಂದು ಸೇಫ್ಟಿಯನ್ನು ಒದಗಿಸೋದು, ಫ್ಯಾಕ್ಟ್ರೀಸ್ ನಡೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಸೇಫ್ಟಿ. ESI ಆ್ಯಕ್ಟ್ 1948 ಕೂಡ ಸೋಷಿಯಲ್ ಸೆಕ್ಯೂರಿಟಿಯನ್ನು, ಮೆಡಿಕಲ್ ಇನ್ಶೂರೆನ್ಸನ್ನು ಒದಗಿಸಲಿಕ್ಕೆ ಸಹಕಾರಿ ಆಗಿದೆ. ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ಗೆ ಸಂಬಂಧಪಟ್ಟಂತೆ 2020ನಲ್ಲಿನೂ ಸಹ ನಾವು ನೋಡ್ಬೋದು. ಈ ಎಲ್ಲ ಫ್ರೇಮ್ವರ್ಕ್ಗಳು ಇದ್ದರೂ ಕೂಡ ಇದನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಆಥರ್ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು, ವರ್ಕರ್ ಸೇಫ್ಟಿಗೆ ಸಂಬಂಧಪಟ್ಟಂತಹ ಲಾಸ್ಗಳು ಕೇವಲ ಪೇಪರ್ ಮೇಲೆ ಆಲ್ರೆಡಿ ಇದ್ದಾವೆ, ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ತುಂಬ ವೀಕ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಪ್ರಾಬ್ಲಮನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಇನ್ಫಾರ್ಮಲ್ ವರ್ಕರ್ಸ್ಗಳನ್ನು ಈ ಒಂದು ಯೋಜನೆ ನಡೆಯಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಈ ಶ್ರಮ್ ಪೋರ್ಟಲನ್ನು ನಾವು ತೆಗೆದುಕೊಂಡಾಗ ನಿಯರ್ಲಿ 31 crore ವರ್ಕರ್ಸ್ ಅಷ್ಟು ರಿಜಿಸ್ಟರ್ ಮಾಡಿದ್ದಾರೆ. ಇವರಿಗೆ ನಾವು ಕೊಡ್ತಾ ಇದ್ದೇವಾ ಫೆಸಿಲಿಟೀಸ್ಗಳನ್ನು ಅನ್ನುವಂಥ ಪ್ರಶ್ನೆ. ನಿಯರ್ಲಿ 94 crore ವರ್ಕರ್ಗಳು ಇದ್ದಾರೆ ಇನ್ಫಾರ್ಮಲ್ ಸೆಕ್ಟರ್ ನಡೆಯಲ್ಲಿ. ಡೊಮೆಸ್ಟಿಕ್ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಿರುತ್ತೆ. ಹೋಮ್ ಬೇಸ್ಡ್ ವರ್ಕ್, ಗಿಗ್ ವರ್ಕರ್ಸ್, ಇನ್ಫಾರ್ಮಲ್ ಲೇಬರ್ಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಅಡಿಯಲ್ಲಿ ಬೆನಿಫಿಟ್ ಇಲ್ಲ, ಅವ್ರಿಗೆ ಎಕ್ಸೆಸಿಬಿಲಿಟಿ ಇಲ್ಲ. ಒಟ್ಟಾರೆಯಾಗಿ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಗಳನ್ನು ಇಲ್ಲಿ ಕವರ್ ಮಾಡಿಲ್ಲ ಅಂತ. ಆ್ಯಂಡ್ ಜೆಂಡರ್ ಬೇಸ್ಡ್ ಇಶ್ಯೂಸನ್ನು ಕಾಣ್ಬೋದು. ಮೆಡಿಕಲ್ ಸ್ಟಾಫ್ಗಳ ಫೆಸಿಲಿಟೀಸನ್ನು ಕೊಡ್ತಾ ಇದ್ದಾರೆ. ಮೆಟರ್ನಿಟಿ ಎಕ್ಸೆಸ್ ಇಶ್ಯೂಸ್ಗಳನ್ನು ಇಲ್ಲಿ ಅಡ್ರೆಸ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಕೇರ್ ಎಕ್ಸೆಸಿಬಿಲಿಟಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಡಿಫ್ರೆಂಟ್ ಆಗಿಯೂ ಕೂಡ ಇರುತ್ತೆ. ಹಾಗೂ ವೇಜ್ ಲಾಸ್ ಆಗಿರತಕ್ಕಂಥ ಹಂತದಲ್ಲಿ ಡೈಲಿ ವೇಜ್ ಅಂತ ಅನ್ಕೋಬೋದು, ವರ್ಕ್ ಆರ್ ಅಂತ ಅನ್ಕೋಬೋದು, ಟ್ರಾವೆಲ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ನೋಡಿದಾಗ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ಸ್ಗಳು ಇದಾವ, ಹೆಲ್ತ್ ಚೆಕಪ್ಪನ್ನು ಅವಾಯ್ಡ್ ಮಾಡಲಿಕ್ಕೆ ಇದು ಕೂಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಅಕ್ಯುಪೇಷನಲ್ ಡಿಸೀಸಸ್ಗಳನ್ನು ಇಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಸಮ್ಮರ್ ಸೀಸನಲ್ಲಿ ಹೀಟ್ ಸ್ಟ್ರೆಸ್ ಜಾಸ್ತಿ ಆಗಿದೆ, ಇದನ್ನು ರಿಕಗ್ನೈಸ್ ಮಾಡಿದಾರಾ, ಇದನ್ನು ಹೆಲ್ತ್ ಹಜಾರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದಾವ. ಸ್ಯಾನಿಟೇಷನ್ ವರ್ಕರ್ಗೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ ಹೆಚ್ಚಾಗಿರುತ್ತೆ, ಇದನ್ನು ಅಡ್ರೆಸ್ ಮಾಡ್ತಾ ಇದ್ದಾರಾ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ. ವೇಸ್ಟ್ ಪಿಕರ್ಸ್ಗಳಾಗಿರ್ಬೋದು, ಇವ್ರಿಗೂ ಸಹ ಹೆಲ್ತ್ ರಿಸ್ಕ್ ಜಾಸ್ತಿ ಆಗಿದೆ. ಸೊ ಪ್ರಿವೆಂಟಿವ್ ಹೆಲ್ತ್ ಕೇರು ತುಂಬ ವೀಕ್ ಆಗಿರುವಂಥ ಸ್ಥಿತಿಗತಿಗಳನ್ನು ಸಹ ಕಾಣ್ತಾ ಇದ್ದಾವೆ. ಸ್ಯಾನಿಟೇಷನ್ ವರ್ಕರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಕ್ಯುಪೇಷನಲ್ ಡಿಸೀಸಸ್ಸಿಂದ ಸಾಕಷ್ಟು ಬಳಲ್ತಾರೆ, ಅವರನ್ನು ನಾವು ಇಲ್ಲಿ ಸ್ಪೆಸಿಫಿಕಲಿ ಇನ್ಕ್ಲೂಡ್ ಮಾಡ್ಕೋಬೋದಿತ್ತು. ಹಾಗೂ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಹಾಸ್ಪಿಟಲ್ಸ್ ನಡೆಯಲ್ಲಿ ಕ್ರೌಡೆಡ್ ಕಂಡೀಷನ್ ಇರುತ್ತೆ, ಡಾಕ್ಟರ್ಸ್ಗಳು ಸಹ ಕಡಿಮೆ ಇರ್ತಾರೆ. ಸಮ್ಟೈಮ್ಸ್ ರೆಫರಲ್ನ ಮುಖಾಂತರ ಎಕ್ಸೆಸಿಬಿಲಿಟಿನೂ ಸಹ ಡಿನೈ ಆಗುತ್ತೆ, ಮಲ್ಟಿಪಲ್ ವಿಸಿಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆಥರ್ ಅವರು ಇಲ್ಲಿ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಮೊಬೈಲ್ ಅಕ್ಯುಪೇಷನಲ್ ಹೆಲ್ತ್ ಯೂನಿಟ್ಸ್ಗಳನ್ನು ಡೆವಲಪ್ ಮಾಡಬೇಕು. ಇದರ ಮುಖಾಂತರ ಎಲ್ಲರಿಗೂ ಸಹ ಹೆಲ್ತ್ ಕೇರನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ವರ್ಕ್ ಪ್ಲೇಸ್ಗೆ ನಿಯರೇ ನಾವು ಯೂನಿಟ್ಗಳನ್ನು ಡೆವಲಪ್ ಮಾಡಬೇಕಾಗುತ್ತೆ. ಟೈಮ್ ಲಾಸ್ಟ್ ಆಗಿರ್ತಕ್ಕಂಥ ಹಂತದಲ್ಲಿ ಕಂಪೆನ್ಸೇಷನನ್ನು ಒದಗಿಸ್ಬೋದು. ವುಮನ್ ಫ್ರೆಂಡ್ಲಿ ಫೆಸಿಲಿಟೀಸ್ಗಳನ್ನು ಒದಗಿಸ್ತಕ್ಕಂಥದ್ದು. ಪ್ರಿವೆಂಟಿವ್ ಹೆಲ್ತ್ ಕೇರನ್ನು ನಾವಿಲ್ಲಿ ತೆಗೆದುಕೊಂಡು ಬರಬೇಕಾಗಿದೆ. ಈ ಶ್ರಮ್ ಇಂಟಿಗ್ರೇಷನ್ ಮಾಡೋದ್ರ ಮುಖಾಂತರ ಸಹ ಇನ್ಫಾರ್ಮಲ್ ಸೆಕ್ಟರಲ್ಲಿರ್ತಕ್ಕಂಥ ವರ್ಕರ್ಸ್ಗಳನ್ನು ನಾವು ಇಂಟಿಗ್ರೇಟ್ ಮಾಡ್ಬೋದು. ಸೊಲ್ಯೂಷನನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಮೊಬೈಲ್ ಅಕ್ಯುಪೇಷನಲ್ ಹೆಲ್ತ್ ಯೂನಿಟ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ಲಾಸ್ಟ್ ಆಗಿರ್ತಕ್ಕಂತಹ ವೇಜನ್ನು ಒದಗಿಸ್ಬೋದು, ಟೈಮನ್ನು ಸಹ ಇಲ್ಲಿ ಸೇವ್ ಮಾಡ್ದಂಗೆ ಆಗುತ್ತೆ. ವುಮೆನ್ ಫ್ರೆಂಡ್ಲಿ ಫೆಸಿಲಿಟೀಸ್ ಹಾಗೂ ಪ್ರಿವೆಂಟಿವ್ ಹೆಲ್ತ್ ಕೇರ್, ಈ ಶ್ರಮ್ ಇಂಟಿಗ್ರೇಷನನ್ನು ಮಾಡೋದ್ರ ಮುಖಾಂತರ ಹೆಲ್ತ್ ಕೇರ್ ಎಕ್ಸೆಸಿಬಿಲಿಟಿಯನ್ನು ನಾವು ಎನ್ಶೋರ್ ಮಾಡ್ಬೋದು. ಸೊ ಈ ಒಂದು ವೆಲ್ಫೇರ್ ಸ್ಕೀಮ್ ವೆರಿ ಇಂಪಾರ್ಟೆಂಟ್. ಲೇಬರ್ ವೆಲ್ಫೇರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಸರ್ಕಾರದ ಯೋಜನೆ ನಡೆಯಲ್ಲಿ ಈ ಒಂದು ಇಶ್ಯೂ ತುಂಬ ಇಂಪಾರ್ಟೆಂಟ್. GS ಪೇಪರ್ 3 ನಡಿಲೂ ಸಹ ಲೇಬರ್ ರಿಫಾರ್ಮ್ಸ್ನ ಆಧಾರದ ಮೇಲೆ ಈ ಮೊದಲಿರತಕ್ಕಂತಹ ಯೋಜನೆಗಳು ಹಾಗೂ ಹೊಸದಾಗಿ ಏನೇ ಯೋಜನೆ ತೆಗೆದುಕೊಂಡು ಬಂದರೂ ಹೆಲ್ತ್ ಕೇರ್ ಪ್ರಿವೆಂಟಿವ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಎನ್ಹಾನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಹಾಕ್ಕೊಂಡಿರುವಂಥ ಎಲ್ಲ ಯೋಜನೆಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.